ವೆಲ್ಕಮ್ ಸತ್ಯಜ್ಯೋತಿ ಫಿಲ್ಮ್ಸ್. ಕನ್ನಡದಲ್ಲಿ ಮೊದಲನೇ ಸಿನಿಮಾ ಮಾಡ್ತಾ ಇದ್ದೀರಾ. ವಿಶಿಂಗ್ ಯು ದ ಬೆಸ್ಟ್. ವಿಜಯ್ ಸರ್, ಮೊದಲನೇ ಸಿನಿಮಾದಲ್ಲೇ ಬಂಪರ್ ಹೊಡೆದಿದ್ರಿ. ಸೆಕೆಂಡ್ ಸಿನಿಮಾನು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಎಲ್ರಿಗೂ ಡೌಟ್ ಇತ್ತು ಅಂತ ಹೇಳ್ತಾ ಇದ್ದಾರೆ ಅವಾಗಿಂದ ಸ್ಟೇಜ್ ಮೇಲೆ. ಬಟ್ ನನಗೆ ಡೌಟ್ನ ಅಣ್ಣ 2009 ಕ್ಲಿಯರ್ ಮಾಡಿಬಿಟ್ಟಿದ್ರು. ಯಾವಾಗ ನಮ್ಮನ್ನ 4:15 ಗ್ರೌಂಡಿಗೆ ಕರೆಯೋರು ಅವಾಗಲೇ ಕ್ಲಿಯರಾಗಿ ಹೋಗಿತ್ತು. ಇವ್ರು 4:15 ಬೆಳಿಗ್ಗೆ 2:30 ಮಲ್ಕೊಂಡು 4:15 ಎದ್ದೇಳ್ತಾರೆ ಅಂತ. ಸೊ ನಿದ್ದೆ ಮಾಡಲ್ಲ, ಕೆಲಸ ಮಾಡ್ತಾರೆ, ಕಮಿಟ್ಮೆಂಟ್ ಆದರೆ ಆ ಟೈಮಿಗೆ ಬಂದೇ ಬರ್ತಾರೆ ಅನ್ನೋದು ನನಗಂತೂ ಡೌಟ್ ಇರಲಿಲ್ಲ. ಸೊ ಜುಲೈಯಲ್ಲಿ ಸ್ಟಾರ್ಟ್ ಮಾಡಿದಾಗ ಡಿಸೆಂಬರ್ ಯಾವಾಗ ಬರ್ತೀನಿ ಅಂತಂದರು. ಫಿಕ್ಸ್ ಇತ್ತು. ಸೊ ಡಿಸೆಂಬರ್ಗೆ ಬಂದೇ ಬರ್ತಾರೆ ಅಂತ. ಆ್ಯಸ್ ಹಿ ಮೇಡ್ ಅ ಪ್ರಾಮಿಸ್, ಹಿ ಎಸ್ ಕೆಪ್ಟ್ ಅಪ್. ತುಂಬ ಖುಷಿ ಆಗ್ತಿದೆ. ಇದೊಂದು ಡೆಫಿನೆಟಾಗಿ ಕೇಸ್ ಸ್ಟಡಿ. ಆ ಕೇಸ್ ಸ್ಟಡಿ ಮಾಡಿಕೊಟ್ಟಿರೋದು ನೀವು ಅಣ್ಣ. ದಮ್ಮನ್ನೋ ಪದಕ್ಕೆ ಹೆಂಗೆ ನಾಂದಿ ಹಾಡಿದ್ರೋ ಮಾರ್ಕ್ ಮಾಡಿ 5 ಮಂತ್ಸಲ್ಲಿ ಸಿನಿಮಾನೂ ಮುಗಿಸ್ಬೋದು ಅಂತ ಈ ರೀತಿಯಲ್ಲಿ ನಾಂದಿ ಹಾಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಟು ಯು. ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ಕೆಲವು ತುಣುಕುಗಳಲ್ಲಿ ನೋಡಿದ್ದೀನಿ. ವೆರಿ ಪ್ರೌಡ್ ಆಫ್ ಯು. ಆ್ಯಂಡ್ ನಮ್ಮನ್ನೆಲ್ಲ ಕರೆದು ಇಲ್ಲಿ ಸ್ಟೇಜ್ ಮೇಲೆ ಮಾತಾಡ್ಸಿದ್ದಕ್ಕೆ, ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಾನಂತೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಡಿಸೆಂಬರ್ 25 ನೀವುಗಳು ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರಲ್ಲಿ ಸಿಗೋಣ. ಮ್ಯಾಕ್ಸ್ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ, ಅದೆಲ್ರಿಗೂ ಗೊತ್ತಿರೋದು. ಬಟ್ ಆ ಅನುಭವನೇ ತುಂಬ ಚೆನ್ನಾಗಿತ್ತು. ಅಂದರೆ ಒಬ್ಬ ಕಲಾವಿದನಾಗಿ ಮ್ಯಾಕ್ಸ್ ನನಗೆ ಸೆಟ್ ಸಿಕ್ಕಿದ್ದು ಅಂದರೆ ಸುದೀಪ್ ಅಣ್ಣ ಜೊತೆ ಆ್ಯಕ್ಟ್ ಮಾಡೋದು. ಒಂದು ಸಿನಿಮಾ ಅನ್ನೋ ಲೈಬ್ರರಿ ಇತ್ತು ಅಂದರೆ ಆ ಲೈಬ್ರರಿನಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಎಲ್ಲನೂ ಇರುತ್ತೆ. ಬುಕ್ಸು, ಆ ಬುಕ್ಸ್ ಎಲ್ಲ ಓದ್ಕೊಂಡು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರೋವಂಥದ್ದು ಒಬ್ಬರು ಸುದೀಪ್ ಅಣ್ಣ. ಒಂದು ಲೈಬ್ರರಿಗೆ ಪ್ರಾಂಶುಪಾಲರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿ ಸಲ ಸೆಟ್ಟಲ್ಲಿ ನಮ್ಮ ಜೊತೆ ಆ್ಯಕ್ಟ್ ಮಾಡ್ತಿರ್ತಾರೆ, ನಮ್ಮ ಜೊತೆ ಏನೋ ಡೈಲಾಗ್ ಹೇಳ್ತಿರ್ತಾರೆ. ಅಲ್ಲಿ ನೋಡಿದ್ರೆ ಆ ಯಾಕೋ ಟ್ರಾಲಿ ಶೇಕ್ ಆಗ್ತಿದೆ ಅಂತ ಹೇಳ್ತಾರೆ. ಅಲ್ಲಿ ಯಾಕೋ ಕಂಟಿನ್ಯೂಟಿ ಪೇಪರ್ ಬಿದ್ದಿಲ್ಲ ಅಂತಾರೆ. ಅಂದರೆ ಆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಬಗ್ಗೆನೂ ಗೊತ್ತು ಅವ್ರಿಗೆ. ಹಾಗಾಗಿನೇ ಈ ಸಿನಿಮಾ ಮಾರ್ಕ್ ಸಿನಿಮಾ ಇಷ್ಟು ಶಾರ್ಟ್ ಪೀರಿಯಡಲ್ಲಿ ಮುಗ್ಸೋಕ್ಕೆ ಸಾಧ್ಯ ಆಯಿತು. ಅಂದರೆ ಆ ಕ್ವಾಲಿಟಿ ಅದೆಲ್ಲ. ಮಾರ್ಕ್ ಸಿನಿಮಾ ಡಿಸೆಂಬರ್ 25 ನಮ್ಮ ಇಡೀ ದೇಶದಲ್ಲೇ ಒಂದು ಮಾರ್ಕಾಗಿ ಉಳಿಯುತ್ತೆ. ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ. ವಿಜಯ್ ಸರ್ ಆಲ್ ದ ಬೆಸ್ಟ್. ಆ್ಯಂಡ್ ಆ ಡೈರೆಕ್ಟರ್ ಶಿವಣ್ಣ ಇರ್ಬೋದು, ಚಂದ್ರು ಸರ್ ಇರ್ಬೋದು, ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.